ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಣಬಡಿದಾಟ ಮತ್ತು ಅಧಿಕಾರ ಹಸ್ತಾಂತರದ ನಡುವೆ ಕಾವೇರಿ ಕಿಚ್ಚು ಮತ್ತೆ ಸದ್ದು ಮಾಡ್ತಾ ಇದೆ. ಕಾವೇರಿ ನದಿಗೆ ಕಟ್ಟಲಾಗ್ತಾ ಇರತಕ್ಕಂತಹ ಮೇಕೆದಾಟು ಡ್ಯಾಮ್ಗೆ ಕುರಿತಂತೆ ಈಗ ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ತಮ್ಮ ಹೇಳಿಕೆಯನ್ನು ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಕೇವಲ 5 ದಿನಗಳ ಹಿಂದೆ ಕರ್ನಾಟಕದ ಪರವಾಗಿ ಅಥವಾ ಮೇಕೆದಾಟು ಯೋಜನೆಯ ಪರವಾಗಿ ಮಾತನಾಡಿದ್ದ ವಿಜಯ್ ಇವತ್ತು ಕಾನೂನು ಸಮರಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಯಾಕೆ ಹೀಗಾಯಿತು? ಕರ್ನಾಟಕದಲ್ಲೂ ಕಾಂಗ್ರೆಸ್ ಪಕ್ಷ ಇದೆ, ವಿಜಯ್ಗೂ ಕೂಡ ಕಾಂಗ್ರೆಸ್ ಪಕ್ಷವೇ ಸಪೋರ್ಟ್ ಮಾಡಿದೆ. ಹಾಗಿದ್ರೂ ಕೂಡ ಕೇವಲ 4-5 ದಿನಗಳ ಅಂತರದಲ್ಲಿ ಅಂತಹ ದೊಡ್ಡ ಬದಲಾವಣೆ ಏನಾಯಿತು? ಯಾಕೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ? ಹಾಗಾದರೆ ಮೇಕೆದಾಟು ಯೋಜನೆ ನಿರ್ಮಾಣ ಆಗಲ್ವಾ? ಡ್ಯಾಮ್ ನಿರ್ಮಾಣ ಆಗಲ್ವಾ? ಬೆಂಗಳೂರಿಗೆ ಮತ್ತು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಿಗೆ ನೀರು ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ. ಯಾಕೆ ವಿಜಯ್ ಹೀಗೆ ಮಾಡಿದ್ದು? ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅದು ಜೋಸೆಫ್ ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಕೆಲವೇ ದಿನಗಳು ಕಳೆದಿವೆ. ನೋಡಿ, ಮೊದಲು ಜೋಸೆಫ್ ದಳಪತಿ ವಿಜಯ್ ಅವರೊಬ್ಬರು ನಟ ಆಗಿದ್ರು, ನಟನಾಗಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ದಿನಗಳು ಉರುಳಿದ ಹಾಗೆ ಅವರು ಮುಖ್ಯಮಂತ್ರಿ ಕಮ್ ನಟ ಆಗ್ತಾ ಇದ್ದಾರೆ. ನೋಡಿ, ನಟ ಮುಖ್ಯಮಂತ್ರಿ ಆದಾಗ ಆತ ಒಬ್ಬ ನಟ ಕಲಾವಿದನ ಮನಸ್ಥಿತಿಯಿಂದ ಯೋಚನೆ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿ ನಟ ಆದಾಗ ಅವರು ಆಸ್ ಎ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದಿರುವಂಥ ವ್ಯಕ್ತಿ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದಾಗ ಅವಾಗಲೇ ನೋಡಿ ಆ ರಾಜ್ಯದ ದೇಶದ ಹಿತ ಒಂದು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಈಡಾಗ್ಬಿಡುತ್ತೆ. ನೋಡಿ, ಕಳೆದ ಕೆಲವೇ ದಿನಗಳಲ್ಲಿ, ಒಂದು 5-6 ದಿನಗಳ ಹಿಂದೆ ಇದೇ ಜೋಸೆಫ್ ವಿಜಯ್ ಮೇಕೆದಾಟು ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಫ್ಟ್ ಕಾರ್ನರ್ ಅನ್ನು ಹೊಂದಿದ್ರು. ಒಂದು ಒಳ್ಳೆಯ ಬಹಳ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಜನರಿಗೆ ಬಹಳ ಖುಷಿ ಪಡುವಂಥ ಒಂದು ಹೇಳಿಕೆಯನ್ನ ಮತ್ತು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಅವರು ತಮ್ಮ ತಮಿಳುನಾಡಿನ ತಮ್ಮ ಸಂಪುಟದ ಸದಸ್ಯರಿಗೆ ಮತ್ತು ಟಿವಿಕೆ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಟ್ಟರು. ಯಾರು ಕೂಡ ಮೇಕೆದಾಟು ಡ್ಯಾಮ್ ಯೋಜನೆಯ ಕುರಿತಂತೆ ಹಗುರವಾದ ಅಥವಾ ನೆಗೆಟಿವ್ ಆಗಿರ್ತಕ್ಕಂಥ ಋಣಾತ್ಮಕವಾದ ಹೇಳಿಕೆಗಳನ್ನು ಕೊಡಬೇಡಿ. ಯಾಕಂದರೆ ಇದು 2 ರಾಜ್ಯದ ರೈತರಿಗೆ, ಜನರಿಗೆ ಸಂಬಂಧಪಟ್ಟ ವಿಚಾರ, ಅದು ಭಾವನಾತ್ಮಕ ವಿಚಾರ. ಹಾಗಾಗಿ ಅದನ್ನು ಒಂದು ರೀತಿ ಬುದ್ಧಿವಂತಿಕೆಯಿಂದ ಮತ್ತು ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಕೇವಲ 5 ದಿನಗಳ ಹಿಂದೆ ವಿಜಯ್ ಹೇಳಿದ್ರು. ಆದರೆ ಇವತ್ತೇನು ಹೇಳಿದ್ದಾರೆ? ಅವ್ರು ಹೇಳಿರ್ತಕ್ಕಂಥದ್ದು, ಇಲ್ಲ ಈ ಮೇಕೆದಾಟು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಬಿಡೋದಿಲ್ಲ, ಅದರ ವಿರುದ್ಧ ಅದು ಎಷ್ಟೇ ಕಾನೂನು ಹೋರಾಟ ಆಗಲಿ ನಾವು ನಡೆಸಲಿಕ್ಕೆ ತಯಾರ್ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಏನಾಯಿತು ಈ 5 ದಿನಗಳಲ್ಲಿ? ಒಬ್ಬ ಕಲಾವಿದನ ಮನಸ್ಥಿತಿಯ ಮುಖ್ಯಮಂತ್ರಿ ಅದು ಹೇಗೆ ಮುಖ್ಯಮಂತ್ರಿ ಸ್ಥಾನದ ನಟ ಆಗಿಬಿಟ್ಟ, ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಅನ್ನುವಂಥ ಪ್ರಶ್ನೆ ಈಗ ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದೆ. ನೋಡಿ, ಬಹಳ ಒಳ್ಳೆಯ ಪ್ರತಿಕ್ರಿಯೆ ಕರ್ನಾಟಕದ ಜನರಲ್ಲೂ ಕೂಡ ವ್ಯಕ್ತವಾಗಿತ್ತು. ವಿಜಯ್ಗೆ ಹಾಗೆ ನೋಡಿದರೆ ಒಂದು ಒಳ್ಳೆಯ ಒಪಿನಿಯನ್ ಇದ್ದೇ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಅಲ್ವಾ? ಯಾಕಂದರೆ ಬಹಳ ಕಷ್ಟಪಟ್ಟು ಬಂದಿರತಕ್ಕಂಥದ್ದು, ತಳ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ, ಜಾತ್ಯತೀತ ವ್ಯಕ್ತಿ ಮತ್ತು ರಾಜ್ಯಗಳ ನಡುವೆ ಸೌಹಾರ್ದತೆಯನ್ನು ಕಾಯ್ದುಕೊಂಡು ಹೋಗುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ಅನ್ನುವಂಥ ಒಂದು ಹಲವಾರು ಹೊಗಳಿಕೆಗಳು ವಿಜಯ್ಗೆ ಸಂದಿದ್ವು. ಆದರೆ ಇವತ್ತು ವಿಜಯ್ ಮತ್ತು ಅವರ ಸರ್ಕಾರದ ಹೇಳಿಕೆ ಅಥವಾ ನಿಲುವು ಇದೆಯಲ್ಲ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಾಗಾದರೆ ವಿಜಯರವರು ಯಾಕೆ ಹೀಗೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಉಟ್ಕೊಳ್ಳೋದು ಸಹಜ ತಾನೆ. ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದರೆ ನಮ್ಮದೇ ಸರ್ಕಾರದ DCM ಆಗಿರ್ತಕ್ಕಂಥ DK ಶಿವಕುಮಾರ್. ಯಾವಾಗ ವಿಜಯ್ ಒಂದು ಸೌಹಾರ್ದಯುತವಾಗಿ ಈ ವಿಚಾರವನ್ನು ಬಗೆಹರಿಸಿಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ತಮ್ಮ ಪಕ್ಷದ ಶಾಸಕರಿಗೆ, ಕಾರ್ಯಕರ್ತರಿಗೆ ಹೇಳಿದ್ರು, ಅದರ 2 ದಿನದ ನಂತರ ಸ್ವತಃ DCM DK ಶಿವಕುಮಾರ್ ಹೇಳಿದರು. ಏನಪ್ಪ ಅಂದರೆ ಈ ವಿಚಾರದಲ್ಲಿ ಅಂದರೆ DK ಶಿವಕುಮಾರ್ ಒಂದು ಎಡವಟ್ಟಿನ ಹೇಳಿಕೆ ಹೇಳಿದರು. ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಯ ಬಗ್ಗೆ ಯಾವುದೇ ಆಕ್ಷೇಪಣೆ ಎತ್ತುವ ಹಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟು ಅಧಿಕಾರಯುತವಾಗಿ ಕೋರ್ಟಲ್ಲಿ ಇದು ತಮಿಳುನಾಡಿಗೆ ಯಾವ ಥರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWCC ಅವರು ಇದರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ, ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ, ಜಮೀನನ್ನು ಗುರುಸ್ತಾ ಇದ್ದೇವೆ, ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನು ಕೊಟ್ಬಿಟ್ಟು ಈಗ ಹೊಸ DPRನ ಕೊಡ್ತಾ ಇದ್ದೇವೆ.
ತಮಿಳುನಾಡಿನಲ್ಲಿರ್ತಕ್ಕಂಥ ಇತರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ತಮಿಳು ಜನಕ್ಕೆ ಒಂದು ರೀತಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಎತ್ತಿ ಕಟ್ಟುವ ಹಾಗಾಗೋಯ್ತು ಅಲ್ವಾ. ಆ ಹೇಳಿಕೆ ಕೊಡದೇ ಇದ್ರು ನಡೀತಿತ್ತು, ಅಥವಾ ತಮ್ಮ ಸ್ವಾಭಿಮಾನದ ಹೇಳಿಕೆ ಅಂತಂದೇಳಿ ರಾಜಕಾರಣದ ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಬಿಟ್ರು. ಆದರೆ ಆ ಹೇಳಿಕೆಯಿಂದ ಅಲ್ಲಿರ್ತಕ್ಕಂಥ ಇಡೀ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಅದು DMK ಆಗಿರಲಿ, ಅಣ್ಣಾ DMK ಆಗಿರಲಿ, ಇವೆಲ್ಲ ಪಕ್ಷಗಳು ವಿಜಯ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದುಬಿಟ್ವು. ತಮಿಳುನಾಡು ಸರ್ಕಾರದ ಈ ಸರ್ಕಾರ ಇದೆಯಲ್ಲ, ವಿಜಯ್ ಸರ್ಕಾರ, ಅದು ತಮಿಳು ಜನರ ಹಿತವನ್ನು ಕಾಯ್ತಾ ಇಲ್ಲ, ಕರ್ನಾಟಕಕ್ಕೆ ಅವರು ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ರೈತರ ಗೋಳನ್ನು ಕೇಳೋ ಹಾಗಿಲ್ಲ ಅನ್ನುವಂಥ ಒಂದು ದೊಡ್ಡ ಇಶ್ಯೂವನ್ನೇ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಈಗ ಹೊಸದಾಗಿ ಆಡಳಿತ ಹಿಡ್ಕೊಂಡಿರ್ತಕ್ಕಂಥ ವಿಜಯ್ ಈಗ ಒಂದು ರೀತಿಯ ರಾಜಕೀಯ ಒಂದು ರೀತಿ ಬಾಣಲೆಗೆ ಬಿದ್ದ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಹಾಗಾಗಿ ಈಗ ಈ ಪರಿಸ್ಥಿತಿಯಿಂದ ಉಳಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾನೂನಿನ ಸಪೋರ್ಟ್ ತೆಗೆದುಕೊಳ್ಳೋದಕ್ಕೆ ಈ ಕುರಿತಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಮತ್ತೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆ ಇದೆಯಲ್ಲ, ಈ ಯೋಜನೆ ಇವತ್ತಿಂದಲ್ಲ, ಕಳೆದ ಹೆಚ್ಚು ಕಡಿಮೆ 1.25 ಶತಮಾನದಷ್ಟು 1892ರಲ್ಲೇ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ನಡುವೆ, ಮೈಸೂರು ಅರಸರ ನಡುವೆ ಒಪ್ಪಂದ ಆಗಿತ್ತು. 1924ರಲ್ಲೂ ಕೂಡ ಒಡೆಯರ್ರವರ ಜೊತೆಗೆ ಒಪ್ಪಂದ ಆಗಿತ್ತು. ಅದಾದ ನಂತರ ಈ ಯೋಜನೆ ಈಗ ಮೇಕೆದಾಟು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಯಾವುದೇ ಕೃಷಿ ಯೋಜನೆಗಲ್ಲ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸುತ್ತಮುತ್ತಲಿನ ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಈ ಗ್ರಾಮಾಂತರ ಜಿಲ್ಲೆಗಳ ಊರುಗಳಿಗೆ ಕುಡಿಯುವ ನೀರಿನ ಯೋಜನೆ ಇದು. ಕುಡಿಯೋ ನೀರು ತರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹಲವಾರು ಬಾರಿ ಮನವಿ ಮಾಡಲಾಗಿದೆ ಮತ್ತು ಅಲ್ಲಿ ಸುಮಾರು ಒಂದು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಈ ಯೋಜನೆಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ, ಕೃಷಿಗೆ ಅಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಲಾಗಿದೆ. ಹಾಗಾಗಿ ಈಗ ಈ ಯೋಜನೆಗೆ ಸಕಾರಾತ್ಮಕವಾಗಿ ಮಾತನಾಡಿದ್ದ ವಿಜಯ್ ಈಗ ಮತ್ತೆ ಅದು ನೆಗೆಟಿವ್ ಹೊಡಿತಿದ್ದಾರೆ. ಅಂದರೆ ಯಾಕಂದರೆ ಅಲ್ಲಿ ಅವರ ಸರ್ಕಾರದ ಅಸ್ತಿತ್ವವೂ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಅವರ ಲೆಕ್ಕಾಚಾರಕ್ಕೆ. ಆದರೆ ಇದು ಇಷ್ಟು ಬೇಗ ಉಲ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಈಗ ಯಾವುದು ಕಾರಣಗಳಿರ್ಬೋದು ಅಂದರೆ ಈ ಹೇಳಿಕೆ ರಾಜಕೀಯ ಪ್ರೇರಿತವಾದದ್ದು ಅನ್ನುವಂಥ DK ಅವರ ಹೇಳಿಕೆಯನ್ನು ಅಲ್ಲಿನ DMK, AIDMK ಪಕ್ಷಗಳು ಪ್ರಪಗಾಂಡ ಮಾಡ್ತಾ ಇದ್ದಾವೆ. ಜೊತೆಗೆ ಆಗ ಒಬ್ಬ ಕೇವಲ ವಿಜಯ್ ಒಳ್ಳೆಯ ಮನಸ್ಸಿನಿಂದ ಹೇಳಿರ್ತಕ್ಕಂಥ ವಿಜಯ್ ಈಗ ಪಕ್ಕ ರಾಜಕಾರಣಿಯಾಗಿ ಬದಲಾಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇದ್ರ ಜೊತೆಗೆ ವಿಜಯ್ ಮೇಲೆ ಮತ್ತು ಅವರ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರ ಬೀಳಿಸುವಂಥ ಮಾತುಗಳನ್ನು ಕೂಡ ಅಲ್ಲಿನ ಕೆಲವು ಸಂಘಟನೆಗಳು ಹೇಳ್ತಿದ್ದಾವೆ. ಜೊತೆಗೆ ವಿಜಯ್ TVK ಪಕ್ಷಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಡಪಕ್ಷಗಳಾಗಿರಲಿ ಅಥವಾ ಅಲ್ಲಿನ IUML ಅನ್ನುವಂಥ ಪಕ್ಷ ಆಗಿರಲಿ, CVK ಪಕ್ಷಗಳಾಗಿರಲಿ, ಇವೆಲ್ಲವೂ ಕೂಡ ಕಾವೇರಿ ಇಶ್ಯೂವನ್ನು ಅದು ಪೊಲಿಟಿಸೈಸ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ವಿಜಯ್ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಪರಿಣಾಮ ಮತ್ತು ಮಾತಿನ ವರಸೆ ಬದಲಿಸಿ ಈ ಏನು ರಾಜಕೀಯದ ಪರಿಣಾಮ ಏನಾಗ್ಬೋದು ಅನ್ನುವಂಥ ಕಾರಣದಿಂದ ವಿಜಯ್ ಮಾತಿನ ವರಸೆಯನ್ನೇ ಬದಲಾಯಿಸಿ ಈಗ ಹಿಂದಡಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತಮಿಳುನಾಡಿನಲ್ಲಿ ವಿಜಯ್ಗೆ ಕಾಂಗ್ರೆಸ್ ಸಪೋರ್ಟ್ ಏನೋ ಕೊಟ್ಟುಬಿಟ್ಟಿದೆ. ಆದರೆ ಇಲ್ಲಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಬಹಳ ಈಸಿಯಾಗಿತ್ತು ಈ ಮೇಕೆದಾಟು ಸಮಸ್ಯೆಯನ್ನು ಪರಿಹರಿಸ್ಕೋಬಹುದಲ್ಲ ಅನ್ನುವಂಥ ಪ್ರಶ್ನೆ ನಮ್ಮದು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದನ್ನು ಪೊಲಿಟಿಸೈಸ್ ಮಾಡಲಾಗ್ತಾ ಇದೆ. ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಇಲ್ಲಿ ಎರಡೂ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಕಾಂಗ್ರೆಸ್ ಬೆಂಬಲಿತ ಮತ್ತು ಕಾಂಗ್ರೆಸ್ ಸರ್ಕಾರಗಳೇ ಇದ್ದರೂ ಕೂಡ ಅಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಕೇಂದ್ರ ಸರ್ಕಾರದ ಅನುದಾನಗಳನ್ನು ಮತ್ತು ಬೇರೆ ಬೇರೆ ಇಲಾಖೆಗಳ ಪರ್ಮಿಷನ್ ಕೊಡಲಿಕ್ಕೆ ಅಲ್ಲಿ BJP ಸರ್ಕಾರ ಕೂತಿರ್ತಕ್ಕಂಥದ್ದು. ಹಾಗಾಗಿ ಈಗ ಕೆಲವು ಪಂಡಿತರು ಅಥವಾ ಕಾಂಗ್ರೆಸ್ ವಲಯದವರು ಹೇಳೋ ಹಾಗೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಆದರೆ, ರಾಹುಲ್ ಗಾಂಧಿ ಏನಾದರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದೇ ಆದರೆ ಈ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಮತ್ತು ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇರೋದ್ರಿಂದ ಕೂತು ಚರ್ಚೆ ಮಾಡಿ ಒಮ್ಮತಕ್ಕೆ ಬಂದು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಬಹುದು ಅನ್ನುವಂಥ ಚರ್ಚೆ ಈಗ ಬರ್ತಾ ಇರತಕ್ಕಂಥದ್ದು. ಏನೇ ಆಗಲಿ ವಿಜಯ್ ಒಬ್ಬ ನಟ ಕಲಾವಿದನ ಮನಸ್ಥಿತಿಯಿಂದ ಮಾತನಾಡಿರ್ತಕ್ಕಂಥ ವಿಜಯ್ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಮನಸ್ಥಿತಿಯಿಂದ ಸ್ಥಾನದಿಂದ ಮಾತನಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರಿಗೆ ಅವಾಗ ಎಷ್ಟು ಖುಷಿಯಾಗಿತ್ತೋ ಅಷ್ಟೇ ಇವತ್ತು ಬೇಸರವೂ ಕೂಡ ಆಗ್ತಾ ಇದೆ. ಏನೇ ಆಗಲಿ ಈ ವಿಚಾರವನ್ನು ಮೇಕೆದಾಟು ಯೋಜನೆ, ಡ್ಯಾಮ್ ಯೋಜನೆ ಅನುಷ್ಠಾನವನ್ನು ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ, ಯಾಕಂದರೆ ಎರಡೂ ಕಡೆಯ ಜನರಿಗೂ ಇದು ಅನುಕೂಲ ಆಗುತ್ತೆ. ಎರಡೂ ಕಡೆ ಇಲ್ಲೂ ಕೂಡ ಲಕ್ಷಾಂತರ ಕೋಟ್ಯಾಂತರ ತಮಿಳಿಗರಿದ್ದಾರೆ, ಕೇವಲ ಕನ್ನಡಿಗರಷ್ಟೇ ಅಲ್ಲ ಇರುವಂಥದ್ದು ಅಲ್ವಾ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದೆಲ್ಲವನ್ನು ಕೂಡ ವಿಜಯ್ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆಯ ಹೆಜ್ಜೆಯನ್ನು ತೀರ್ಮಾನವನ್ನು ಇಡಲಿ ಅಂತ ನಿರೀಕ್ಷೆ ಮಾಡ್ತಾ ಇವತ್ತಿನ ಈ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೇನೆ.
ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.